ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಅಂದು ಇಂದು ಎಂದು ಪರಿಸರವೇ ನಮ್ಮ ಬಂಧು. ಕನ್ನಡ ನುಡಿಯಲಿಕ್ಕೆ ಚಂದ, ಅಲ್ಲಿರುವ ಪರಿಸರ ನೋಡಲಿಕ್ಕೆ ಚಂದ. ಪರಿಸರದಲ್ಲಿರುವ ಸಸ್ಯ ಜೀವಿಗಳ ಅಂದ, ಅದರಲ್ಲೂ ಸಹ್ಯಾದ್ರಿಯನ್ನು ತಪ್ಪಲಿನ ಆನಂದ. ಕನ್ನಡ ನಾಡಿನ ಅಂದ ಶ್ರೀಗಂಧ, ಗಂಧದ ವಿಷಯ ಅಂದಿನ ವಿಷಯ. ಆದರೆ ಇಂದಿನ ಗಂಧ ಹೊರೆಯುತ್ತಿದೆ ದುರ್ಗಂಧ. ಏಕೆಂದರೆ ಎಸೆಯುತ್ತಿದ್ದಾರೆ ಕಸವನ್ನು, ಕರೆಯುತ್ತಿದ್ದಾರೆ ಎನ್ನ ಅಕ್ಕ ತಂಗಿಯರನ್ನು. ಇದೇ ರೀತಿ ಮುಂದುವರೆದರೆ ಮುಂದಿನ ಪೀಳಿಗೆಗೆ ಸಿಗೋದಿಲ್ಲ ಪರಿಸರದ ಅನ್ನ. ಹಾಗಾಗಿ ನಾವು ಮಾಡಬೇಕೆಂದು ಪ್ರತಿಜ್ಞೆಯನ್ನು ಎಂದೆಂದಿಗೂ ಮಾಡುತ್ತೇವೆ ಪರಿಸರದ ರಕ್ಷಣೆಯನ್ನು. ಇಲ್ಲವಾದಲ್ಲಿ ಅನ್ನ ಪೂತನಂತೆ ಮೊದಲನ್ನ. ಹಚ್ಚ ಹಸಿರಾದ ಗಿಡಮರ ಬೆಳ್ಳಿಗಳು, ಅದರ ತುಂಬ ತುಂಬಿಡುತ್ತ ಬಗೆ ಬಗೆ ಹೂ ಹಣ್ಣುಗಳು. ಅದರಿಂದ ಸೂಸುವ ತಣ್ಣನೆಯ ಗಾಳಿ, ಅದರ ಮಧ್ಯೆ ಸಂಗೀತ ನಾದಮಿಸುವ ನದಿಗಳು. ಪ್ರಾಣಿ ಪಕ್ಷಿಗಳ ಚಿಲಿಪಿಲಿ ಕಲರವ, ಇದೆಲ್ಲವನ್ನು ತುಂಬಿಕೊಳ್ಳಿಸಬೇಕೆ ಕೇವಲ ಮನಸ್ಸಿನ ಒಂದು ಮೂಲೆಯ ಕಲ್ಪನೆಯಾಗಿ ಉಳಿಯುವ ಮಟ್ಟಕ್ಕೆ ನಮ್ಮ ಪರಿಸರ ಬಂದು ನಿಂತಿದೆ. ಇದಕ್ಕೆ ಕಾರಣ ಮಾನವ. ಅಭಿವೃದ್ಧಿ ಹೆಸರಿನಲ್ಲಿ ಮಾಡುತ್ತಿರುವ ಪ್ರಕೃತಿಯ ವಿನಾಶ. ಅಭಿವೃದ್ಧಿ ಹೆಸರಿನಲ್ಲಿ ದೊಡ್ಡದಾಗುತ್ತಿದೆ ಕಟ್ಟಡಗಳ ಗಾತ್ರ. ಪರಿಸರ ನಾಶವಾದರೂ ಸರಿ ನೋಡಿ ಆನಂದಿಸುತ್ತಿದೆ ಅಭಿವೃದ್ಧಿಗೆ ಮಾಡಲಾದ ಮಾನವನ ನೇತ್ರ. ಮಾನವ, ನಿನಗೆ ಶುದ್ಧವಾದ ಆಮ್ಲಜನಕ ಸಿಗಬೇಕಾದರೆ ಪರಿಸರ ಸಂರಕ್ಷಣೆ ಒಂದೇ, ಅದಕ್ಕಿರುವ ಒಂದೇ ಸೂತ್ರ. ಆಧುನಿಕ ವಿಜ್ಞಾನ ಪದದಲ್ಲಿ ನಾಶವಾಗುತ್ತಿದ್ದ ಸುತ್ತಮುತ್ತಲಿನ ಅರಣ್ಯವಿಲ್ಲಿ. ಅದನ್ನು ನಂಬಿ ಬದುಕುವ ವನ್ಯಜೀವಿಗಳೆಲ್ಲ ಎಲ್ಲಿ? ಹೆದರಿ ಅಭ್ಯ ಹುಡುಕಿ ಬಂದು ನಿಂತಿವೆ ನಾಡ ಬೀದಿಯಲ್ಲಿ. ತಾನೇ ಮಹಾನ್ ದಾನಿ ಎಂದು ಬೀಗುವ ಮಾನವ ತನ್ನ ಅಕ್ಷರಾಮ್ಯ ಸ್ವಾರ್ಥದ ಬದುಕಿಗಾಗಿ ಪರಿಸರ ಸಮತೋಲನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ್ದಾನೆ. ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಭೂಮಿ, ಸಜ್ಜನ ಪರಿಸರ ಇವೆಲ್ಲ ಇತಿಹಾಸ ಪುಟಗಳಾಗಿ ಹೋಗಿದ್ದಾವೆ. ಇಂದಿನ ಮಾನವನ ಪರಿಸ್ಥಿತಿ ಜೇಲದ ಹುಲ್ಲಿನಂತಾಗಿದೆ. ತಾನು ಹೆಣದ ಬಲೆಯಲ್ಲಿ ತಾನೇ ಸಿಕ್ಕಿ ಸಾಯುವ ಜೇಲದ ಹುಲ್ಲಿನಂತೆ ಮಾನವ ಅಭಿವೃದ್ಧಿ ಹೆಸರಿನಲ್ಲಿ ಮಾಡುತ್ತಿರುವ ಪರಿಸರ ಮಾಲಿನ್ಯ ಮಧ್ಯೆ ಸಿಲುಕಿ ನರಳಿ ಸಾಯುತ್ತಿದ್ದಾನೆ. ಏಕೆಂದರೆ ಪರಿಸರ ಆರೋಗ್ಯವಾಗಿದ್ದರೆ ತಾನೇ ನಾವು ಕೂಡ ಆರೋಗ್ಯವಾಗಿರಲು ಸಾಧ್ಯ. ಪರಿಸರ ಸಂರಕ್ಷಣೆ ಯಾರೋ ಒಬ್ಬರು ಮಾಡುವ ಸಂಕಲ್ಪದಿಂದ ಸಾಧ್ಯ ಇಲ್ಲ. ಆ ಸಂಕಲ್ಪ ಪ್ರತಿಯೊಬ್ಬರ ಮನದಲ್ಲಿ ಹುಟ್ಟಿದ್ದಾಗ ಮಾತ್ರ ಸಾಧ್ಯ. ಪರಿಸರ ರಕ್ಷಿತಃ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.